ಹಾಗೆಯೇ ಇವತ್ತಿನ ಈ ನಮ್ಮ ಮೇಡಮ್ ಅವ್ರು ಏನು ಮಾತಾಡಿದ್ರು, ಫಸ್ಟ್ ಆಫ್ ಆಲ್ ಅವ್ರನ್ನ ಯಾರು ಕರೆದಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕರೆದಿದ್ದಾರಾ? ಥ್ಯಾಂಕ್ ಯು ಮೇಡಮ್. ಯಾಕಂದರೆ ಇಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ಇನ್ಫಾರ್ಮೇಷನನ್ನು, ಜಸ್ಟ್ ಮಾಹಿತಿಯನ್ನು ನಮಗೆ ಕೊಡೋರು ನಮಗೆ ಬೇಕಾಗಿರೋದಿಲ್ಲ. ಆದರೆ ಶೋಷಣೆಯ ದಂಡಾಗಿನೂ ಕೂಡ ಸಮಾಜದಲ್ಲಿ ಕೆಲಸ ನಿರ್ವಹಿಸಿದೆ, ವಿಮೋಚನೆಯ ದಾರಿಯಾಗೂ ಕೂಡ ಕೆಲಸ ಮಾಡಿದೆ. ಶಿಕ್ಷಣಕ್ಕಿರೋ ಸಾಮರ್ಥ್ಯ ಅದು. ಇವತ್ತು ನಾವು ವಿಶ್ವವಿದ್ಯಾಲಯದಲ್ಲಿದ್ದೀವಿ, ನಾವೆಲ್ಲರೂ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಇದೆ. ಟೀಚಿಂಗ್, ನಾನ್ ಟೀಚಿಂಗು, ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸು, ಸ್ಟೂಡೆಂಟ್ಸು, ನಮ್ಮ ಜವಾಬ್ದಾರಿ ಶಿಕ್ಷಣದ ಕ್ಷೇತ್ರದಲ್ಲಿದ್ದೀವಿ. ಇದು ಕೇವಲ ವಿಮೋಚನೆಯ ಮಾರ್ಗ ಅಲ್ಲ, ಅಭಿವೃದ್ಧಿಯ ಮಾರ್ಗ ಅಲ್ಲ, ಶೋಷಣೆ ಮಾಡುವಂಥ ಮಾರ್ಗನೂ ಕೂಡ ಶಿಕ್ಷಣ ಆಗಿದೆ. ಇದು ಬಹಳ ಚೆನ್ನಾಗಿ ನಮ್ಗೆ ಅರ್ಥ ಮಾಡ್ಕೋಬೇಕು. 150 ವರ್ಷಗಳ ಹಿಂದೆ, ಅಂದರೆ 195 ವರ್ಷ ಸಾವಿತ್ರಿ ಬಾಪುಲೆ ಹುಟ್ಟಿ ಆಗಿದೆ. 40, 35, 40ರಲ್ಲಿ 50ನೇ ಇಸ್ವಿನಲ್ಲಿ 1892ವರೆಗೂ ಬದುಕಿದ್ರು. 1892ರಲ್ಲಿ ಅವರು ತೀರ್ಕೊಂಡ್ರು. ಅಲ್ಲಿವರೆಗೂ ಕೂಡ ಸಂವಿಧಾನ ಬಂದು 100 ವರ್ಷಗಳಿಂದ 1950ರಲ್ಲಿ ಸಂವಿಧಾನ ಜಾರಿ ಆಯಿತು, ಭಾರತದ ಸಂವಿಧಾನ. ಇವ್ರ ಹೋರಾಟ ನಡೆದಿದ್ದು 1850ರಲ್ಲಿ, 100 ವರ್ಷಗಳ ಹಿಂದೆ. ಸಂವಿಧಾನ ಬರೋಕ್ಕೆ ಮೊದಲು 100 ವರ್ಷಗಳ ಹಿಂದೆ. ಸಂವಿಧಾನ ಬಂದ ಮೇಲೆ ಶಿಕ್ಷಣ ಹಕ್ಕಾಯಿತು. 1850ರ ಸಂದರ್ಭದಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ, ಇಡೀ ಎಲ್ಲ ಧರ್ಮದ, ಎಲ್ಲ ಜಾತಿಯ ಸಮುದಾಯಗಳ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿಷೇಧ ಇತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಒಂದು ಎಲ್ಲ ವಿಶ್ವವಿದ್ಯಾಲಯದ ಮಹಿಳಾ ಶಿಕ್ಷಕರು, ಶಿಕ್ಷಕೇತರರು, ಪ್ರಾಧ್ಯಾಪಕರು ಸೇರಿಕೊಂಡು ಇವತ್ತು ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಮಹಿಳಾವಾದಿ ಮತ್ತು ಚಳುವಳಿಯ ಸಂಗಾತಿಗಳಾದಂಥ ಡಾಕ್ಟರ್ ಗಾಯತ್ರಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಾವಿತ್ರಿ ಬಾಪುಲೆ ಅವರು ನೀಡಿದಂಥ ಒಂದು ಶೈಕ್ಷಣಿಕ ಕೊಡುಗೆಗಳನ್ನು ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕರುಗಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು. ಸೊ ಈ ದಿನದ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಸಾವಿತ್ರಿ ಬಾಪುಲೆ ಅವರ ಕೊಡುಗೆಗಳನ್ನು ನೆನಪಿಸ್ಕೊಳ್ಳೋದ್ರ ಜೊತೆಗೆ ಈ ಹೊತ್ತಿನ ಮಹಿಳಾ ಶಿಕ್ಷಣದಲ್ಲಿರ್ತಕ್ಕಂಥ ಕೆಲವು ಬಿಕ್ಕಟ್ಟುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯ ಮತ್ತು ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ, ಅದರಲ್ಲೂ ಬಡ ಕುಟುಂಬಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಒಂದು ಸಂಕಲ್ಪ, ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಬರಲಿ ಅನ್ನುವಂಥ ಸದುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಪ್ರೊಫೆಸರ್ ರಮೇಶ್ ಬಿ, ವೈಸ್ ಚಾನ್ಸಲರ್, ಡಾಕ್ಟರ್ ಮನಮೋಹನ್ ಸಿಂಗ್, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ. ಥ್ಯಾಂಕ್ ಯು.